ನಮಸ್ಕಾರ, ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ವಾಯ್ಸ್ ಆಫ್ ಟ್ರೂತ್, ಕನ್ನಡ ನ್ಯೂಸ್ ಚಾನೆಲ್, ಹರಳಯ್ಯ ನ್ಯೂಸ್. ಸರ್, ನಿನ್ನೆ ದಿನ ನೀವು ಜಿಲ್ಲಾಧಿಕಾರಿ ಆಫೀಸ್ಗೆ ಒಂದು ಸಭೆ ಮಾಡಿದ್ರಿ, ಏನಂತ ಕೇಳ್ಬೋದಾ? ನಿನ್ನೆ ದಿವಸ ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು 2 ಬಾರಿ ನಾವು ಸಭೆಯನ್ನು ಮಾಡಿದೆವು. ರೈತರು ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಬೆಳೆಗಳ ಹಾನಿಯಾದಲ್ಲಿ ವಿಮಾ ಕಂತು ತುಂಬಿಸ್ಕೋತಾರ ಪ್ರತಿಯೊಂದು ಬೆಳೆಗಳಿಗೆ. ಇವತ್ತು ಸೂರ್ಯಕಾಂತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲ ಬೆಳೆಗಳು ವಿಮಾ ಕಂತು ಕೊಟ್ಟೋತಾರ. ಆ ಒಂದು ಕಂತು ಕಟ್ಟುವಾಗ ಸರ್ಕಾರ ಕೂಡ ಹೇಳ್ತಾರೆ ರೈತರಿಗೆ, ನೀವು ಬೆಳೆದಂಥ ಬೆಳೆಗಳಿಗೆ ನೀವು ವಿಮಾ ಕಂತು ಕಟ್ಟ್ರಿ, ಹಾನಿ ಆದಾಗ ನಿಮ್ಗೆ ವಿಮಾ ಕಂಪನಿಯಿಂದ ಪರಿಹಾರ ಬರ್ತದೆ ತಿಳ್ಕೊಂಡು ಹೇಳಿ ರೈತರಿಗೆ ಪುಸಲಾಯಿಸ್ತಾರೆ. ಸರ್ಕಾರ ಪುಸಲಾಯಿಸ್ತಾರೆ. ಈ ಕಡೆ ವಿಮಾ ಕಂಪನಿಯವರು ಸಹಿತ ಅಡ್ವರ್ಟೈಸ್ ಮಾಡಿ ರೈತರ ಕಡೆ ವಿಮಾ ಕಂತು ತುಂಬಿಸ್ಕೋತಾರೆ. ಸಾವಿರಾರು ರೂಪಾಯಿ ತುಂಬ್ಕೋತಾರೆ ಒಂದೊಂದು ಬೆಳೆಗೆ. ಹಾನಿ ಆದಾಗ ವಿಮಾ ಕಂಪನಿಯವರು ಸುರಕ್ಷಿತವಾಗಿ ರೈತರಿಗೆ ಪರಿಹಾರ ಹಣ ಕೊಟ್ಟಿದ್ದು ಇತಿಹಾಸ ನಿಲ್ಲ. 10 ಮಂದಿ ರೈತರದಾಗ 2 ಅಥವಾ 3 ಜನ ರೈತರಿಗೆ ಮಾತ್ರ ಕೊಡ್ತಾರೆ. ಉಳಿದ 7 ಮಂದಿ ರೈತರಿಗೆ ಪರಿಹಾರ ಕೊಡಂಗಿಲ್ಲ. ಇದು ಉದಾಹರಣೆ. ಒಂಥರ ವಿಮಾ ಕಂಪನಿ ಅಂತಂದ್ರೆ ಮಟ್ಗದಂದ ಆಡುವಂತ ಕಂಪನಿ ಆಗಿದೆ ಇದು. ಈ ಜಾತಿಗಳು ಗುರುಗುಡಿ ಆಟ ಆಡ್ತಾರಲ್ಲ, 10 ಸುತ್ತ ಚಿತ್ರ ಇರ್ತಾವ, ಒಂದಕ್ಕೆ ರೊಕ್ಕ ಹಾಕಿರ್ತಾರ, ಮುಂದೆ ಅನ್ನೋದು ಯಾವ ಗೆರಿ ಬಂದಿರ್ತದ ಆ ಚಿತ್ರ ಒಂದು ಕೊಡ್ತಾರ, ಒಬ್ಬನಿಗೆ 9 ಹಂಗ ತಮ್ಮ ಕಡೆ ಬುಟ್ಟಿಗೆ ಹಾಕೋತಲ್ಲ, ಆ ರೀತಿದು ವಿಮಾ ಕಂಪನಿ ಆಗ್ಯದ. ಮತ್ ಸರಿಯಾಗಿ ಕಂತು ಕಟ್ಟದವ್ರಿಗೂ ಕೂಡ ಬೆಳೆ ಹಾನದ ಸಂದರ್ಭದಲ್ಲಿ ಪರಿಹಾರ ಕೊಡ್ಲಿಲ್ಲ ಅಂತಂದ್ರ ನೀವು ವಿಮಾ ಕಂಪನಿ ಯಾಕೆ ಕಟ್ಕೋತೀರಿ? ವಿಮಾ ಕಂತು ಯಾಕೆ ಕಟ್ಕೋತೀರಿ? ವಿಮಾ ಕಂಪನಿ ಯಾಕೆ ಬೇಕು? ಇದು ಒಟ್ಟಾರೆ ಏನದ ರೈತರಿಗೆ ಮೋಸ ಮಾಡುವಂತ ಮೋಸಗಾರಿಕೆ ಒಂದು ಕಂಪನಿ ಆಗ್ಯದ. ಸರ್ಕಾರ ಕೂಡ ಹಿಡಿತದಲ್ಲಿಲ್ಲ. ವಿಮಾ ಕಂಪನಿ ಹಿಡಿತ ಇಟ್ಕೋಬೇಕಾಯ್ತು ಸರ್ಕಾರ. ಆದ್ರೆ ಈ ವ್ಯತಿರಿಕ್ತ ಎಂಬಂತ ಏನಾಗ್ಯದ, ವಿಮಾ ಕಂಪನಿ ಹಿಡಿತದಲ್ಲಿನೇ ಸರ್ಕಾರ ಅದ. ಮತ್ತೆ ಸರ್ಕಾರ ಮತ್ತೆ ಯಾಕೆ ಬೇಕು ಹಂಗ? ವಿಮಾ ಕಂಪನಿ ಮುಚ್ಚಾಕ್ ಬಿಡ್ರಿ. ಇಲ್ಲ ರೈತರ ಕಡೆ ನಾವು ಪರಿಹಾರ ಕೊಡಕ ನೀವು ಕಂತೆ ಕಟ್ಮಾಡತ್ ಹೇಳ್ಬಿಡ್ರಿ. ನೀವು ಸರ್ಕಾರ ಕೂತ್ ಹೇಳ್ತೀರಿ ನೀವು ಕಂತು ಕಟ್ಟ್ರಿ ಎತ್ತಿಕೊಂಡು, ಮತ್ತೆ ಪರಿಹಾರ ಕೊಡೋ ಸಂದರ್ಭದಾಗ ಎಲ್ಲ ವಿಮಾ ಕಂಪನಿಯವ್ರು ಮಾಡ್ಬೇಕು ನಾವು ಸಂಬಂಧ ಇಲ್ಲ ಅಂತ ಹೇಳ್ತೀರಿ ಒಂದ್ ಕಡೆ. ಮತ್ತೆ ಹಂಗಿತ್ತಪ್ಪ ಅಂದ್ರೆ ನೀವ್ಯಾಕೆ ಸರ್ಕಾರದವ್ರು ನೀವ್ಯಾಕೆ ರೈತರಿಗೆ ಹೇಳ್ತೀರಿ ವಿಮಾ ಕಂತು ಕಟ್ಟ್ರಿ ಅಂತ ಹೇಳಿ? ನಿಮ್ಗೆ ಸಂಬಂಧ ಇಲ್ಲ, ಸುಮ್ಮನೆ ಬಿಟ್ಬಿಡ್ರಿ. ವಿಮಾ ಕಂಪನಿಯವ್ರಿಗೆ ಅದ, ನಾವು ರೈತರಿಗೆ ಅದ, ನಾವು ಮಾಡ್ತೇವೆ. ಅದ್ರ ಬಿಟ್ಟು ಈ ರೀತಿಯಾಗಿ ಸರ್ಕಾರ ಮೋಸ ಮಾಡೋದು ಬೇಡ. ಮತ್ತು ವಿಮಾ ಕಂಪನಿಯವರು ಮತ್ತು ಸರ್ಕಾರ ನೀವೆಲ್ಲ ಶಾಮೀಲಾಗಿರಿ. ಅಂದ್ರೆ ಒಟ್ಟಾರೆ ಕೋಟಿ ಹಣವನ್ನ ವಿಮಾ ಕಂಪನಿ ಲಾಭ ಆಗ್ಬೇಕು, ಅದರಿಂದ ನಾಳೆ ಕೊಳ್ಳೆ ಹೊಡಿಬೇಕಂತಕ್ಕಂಥ ಇದು ಜನಪ್ರತಿನಿಧಿಗಳ ರಾಜಕಾರಣಿಗಳ ಒಂದು ಕುತಂತ್ರ ಇದು. ಇದನ್ನೆಲ್ಲ ಬಿಡ್ರಿ. ಯಾವ ರೀತಿ ನೀವು ಕಂತು ಕಟ್ಕೊಂಡಿರ್ತೀರಿ ರೈತರ ಕಡೆಯಿಂದ, ಹಾನಿಯಾದ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತರಿಗೂ ಸೂಕ್ತ ಪರಿಹಾರ ಕೊಡುವಂಥದ್ದು ಕೆಲಸ ಆಗಬೇಕು. ಇದೇ ಒಂದು ನಿಟ್ಟಿನಲ್ಲಿ ನಾವು ನಿನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಮಾಡಿದೆವು. ಅವಾಗ ಜಿಲ್ಲಾಧಿಕಾರಿಗಳು ವಿಮಾ ಕಂಪನಿಯವರು ಬಂದಾಗ ಕೇಳಿದಾಗ ಪರಿಹಾರ ಹಣ ಏನಾಗ್ತದೆ, ಇಲ್ಲ 75 ಕೋಟಿ ರೂಪಾಯಿ ಈಗಾಗಲೇ ಬಂದಿದೆ ಅಂತ ಹೇಳಿದ್ರು. ಯಾವಾಗ ಬಂದ 1 ತಿಂಗಳಾಯ್ತು ಅಂತ ಹೇಳಿದ್ರು. ಮತ್ತೆ ತಿಂಗಳಾಯ್ತಪ್ಪ ಅಂತ ನೀವು ಯಾಕೆ ರೈತರಿಗೆ ಕೊಟ್ಟಿಲ್ಲ? ಇನ್ನೂ 1 ಪೈಸಾ ಕೂಡ ರೈತರಿಗೆ ಪರಿಹಾರ ಜಮಾ ಮಾಡಿಲ್ಲ ಯಾಕಂತ ಕೇಳಿದ್ರೆ, ಇಲ್ಲ ಟೋಟಲ್ 110 ಕೋಟಿ ರೂಪಾಯಿ ರೀ, ಅದ್ರಲ್ಲಿ 75 ಕೋಟಿ ರೂಪಾಯಿ ವಿಮಾ ಕಂಪನಿ ಬಂದಿದೆ, ಇನ್ನು 35 ಕೋಟಿ ಸರ್ಕಾರದಿಂದ ಬರ್ಬೇಕಾಗ್ಯದ, ಅದಕ್ಕೆ ನಾವು ತಡೆ ಹಿಡಿದೇವೆ ಅಂತ ಹೇಳ್ತಾರೆ. ಆ ಸರ್ಕಾರದ ನಂತರ ಬರ್ತದ ಸೆಕೆಂಡರಿ, ಅದು ಎರಡನೇ ಮಾತ. ನೀವು 75 ಕೋಟಿ ಬಂದು ನೀವ್ ಹೇಗೆ ಇಟ್ಕೊಂಡ್ಕೊತೀರಿ? ಹಂಗಾರ 1 ತಿಂಗಳ ಮೇಲ್ಪಟ್ಟು ಇಟ್ಕೊಳ್ಳೋಕೆ ಉದ್ದೇಶ ಏನು? ಇವತ್ತು ಯಾರು ಕೇಳಿಲ್ಲ ಅಂತ ಅದನ್ನು ಕೂಡ ಮುಚ್ಚಾಕಿ ನಿಮ್ ಬುಟ್ಟಿ ಹಾಕೋಬೇಕು ವಿಚಾರ ಅದ ಯಾಕೆ ವಿಮಾ ಕಂಪನಿ ಹೆಂಗ? ಇದೊಂದು ರೀತಿ ರೈತರಿಗೆ ಮೋಸ ಮಾಡುವಂತದ್ದು ಇದು. ನಿನ್ನೆ ಜಿಲ್ಲಾಧಿಕಾರಿಗಳು ಇವರಿಗೆ ಉಗಿದಾಗ ಇಲ್ಲ ನಾವು 2-3 ವರ್ಷನಾಗ ಕೊಡ್ತೇವೆ ಅಂತ ಹೇಳಕತ್ತಾರ. ಅದು ಪ್ರಕ್ರಿಯೆ ಇದೇ. ಸುಳ್ಳು ಹೇಳೋದು, ಬರೀ ಸುಳ್ಳು ಹೇಳೋದು, ರೈತರಿಗೆ ಮೋಸ ಮಾಡೋದು. ನಿನ್ನೆ ಇವರು ಹೂರ್ಣ ಹೊರಗೆ ಬರ್ತಲ್ಲ ಹುಳುಕ. ಅದು ಈ ಒಂದು ಮೋಸಗಾರಿಕೆ ಮುಂದಿನ ದಿನ ಮಾಡಿದ್ದೆ ಆದ್ರೆ ವಿಮಾ ಕಂಪನಿಗೆ ನಾವು ಬೀಗ ಹಾಕ್ಬೇಕಾಗ್ತದೆ. ಯಾಕಂದ್ರೆ ನೀವು ಮೋಸಗಾರರು ವಿಮಾ ಕಂಪನಿಯವರು. ರೈತರಿಗೆ ಪುಸಲಾಯಿಸಿ ಕಂತು ಕಟ್ಕೋತೀರಿ. ಇವತ್ತು ಹಾನಿ ಆದ್ರೂ ಕೂಡ ನೀವು ಪರಿಹಾರ ಕೊಡಲ್ಲ ಅಂತಂದ್ರೆ ಕಂತು ಯಾಕೆ ಕಟ್ಕೋತೀರಿ? ಹಂಗಾರೆ ವಾಪಸ್ ಕೊಟ್ಬಿಡ್ರಿ. ಅವಶ್ಯಕತೆ ಇಲ್ಲ ನಿಮ್ಮದು. ಸರ್ಕಾರ ಕೂಡ ನಿಯಂತ್ರಣ ಇರ್ಬೇಕಿದನ. ಮತ್ತೆ ಸ್ವತಂತ್ರ ಬಿಟ್ಬಿಟ್ರೆ ಹೆಂಗ್? ಇದಕ್ಕ ಒಂದು ಸ್ಪಷ್ಟೀಕರಣ ಕೊಡಿ ಸರ್ಕಾರ. ಇಲ್ಲ ಸರ್ಕಾರಕ್ಕೂ ಮತ್ತು ವಿಮಾ ಕಂಪನಿ ಸಂಬಂಧ ಇಲ್ಲ. ಅವ್ರು ಏನಾರ ಮಾಡ್ಲಿ, ರೈತರು ತುಂಬುದು ಬಿಡುದು ರೈತರಿಗೆ ಬಿಟ್ಟಿದ್ದು. ಇದಕ್ಕೆ ನಾವು ಮಧ್ಯಸ್ಥಿಕೆ ವಹಿಸಲತ್ತೀವಿ, ಅದನ್ನೇ ಹೇಳ್ರಿ. ಪರಿಹಾರ ಸಂದರ್ಭದಲ್ಲಿ ವಿಮಾ ಕಂಪನಿ ಬಟ್ ಮಾಡಿ ತೋರಿಸ್ತೀರಿ. ಮೊದಲಪ್ಪ ಅವಾಗ ಏನದ, ನೀವು ಕಂತು ಕಟ್ಟತ್ ಒಂದ್ ಕಡೆ ಹೇಳ್ತೀರಿ, ಟೋಟ್ಲ ತೂಗೋರು ನೀವೇ, ಮಗನ ಜಿಗಿಟ್ ಅಳಿಸೋರು ನೀವೇ. 2 ರೀತಿನೂ ಸರ್ಕಾರ ಮಾಡಿ ಒಟ್ಟು ರೈತರಿಗೆ ಅನ್ನೋದು ಇಬ್ರು ಕೊಡ್ಕೊಂಡು ರೈತರಿಗೆ ಹಾಳು ಮಾಡಕತ್ತೀರಿ. ಎಲ್ಲ ಬೆಳೆ ಹಾನಿ ಆದ್ರೂ ಕೂಡ 1 ನಯ ಪೈಸೆ ಕೊಟ್ಟಿಲ್ಲ, 75 ಕೋಟಿ ಇಟ್ಕೊಂಡ್ ಕೂತೀರಿ. ಮತ್ತೆ 1 ತಿಂಗಳ ಮೇಲ್ಪಟ್ಟ ಅದಕ್ಕೆ ನೀವು ಬಡ್ಡಿ ಸಮೇತ ಹಾಕಿ ಕೊಡ್ಬೇಕು ನಾಳೆ ರೈತರಿಗೆ. ಈ ಕೆಲಸ ತುರ್ತಾಗಿ ಮಾಡಬೇಕು. ಇಲ್ಲೇ ಇದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಾವು ವಿಮಾ ಕಂಪನಿಗೆ ನಾವು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಇನ್ನೊಂದು ಸಮಸ್ಯೆ ಏನಾಗೈತಿ, ಎಷ್ಟೋ ಮಂದಿ ರೈತರ ಮಾತ್ರ ಬಂದು ಹೇಳ್ತಿರ್ತಾರ, ನಮ್ಗೆ ವಿಮಾ ಜಮಾ ಆಗಿಲ್ರಿ ಅಂತ ಹೇಳಿ.
ನಾವು ಅಂತೀವಿ ತಲಾಟೆಯವ್ರಿಗೆ ಬೆಟ್ಟ ಆಗಿರಿ, ತಲಾಟೆಯವ್ರಿಗೆ ಬೆಟ್ಟ ಆದಾಕಾರ ನಮ್ಗೆ ಗೊತ್ತಿಲ್ಲ ಅಂತ ಸರ್ಕಲ್ ಬೆಟ್ಟ ಆದ್ರೆ ನಮ್ಗೆ ಗೊತ್ತಿಲ್ಲ. ಮತ್ತೆ ಯಾರಿಗಾರಿ ಕೇಳ್ಬೇಕು ಅವ್ರು ಹೋಗಿ? ಒಟ್ಟಾರೆ ಇಲ್ಲಿ ಏನಾಗ್ಯದ ಅಂದ್ರೆ ಯಾವುದೇ ತಳ ಹಂತದ ಅಧಿಕಾರಿ ಹಿಡ್ಕೊಂಡು ಮೇಲಾಧಿಕಾರಿಗಳ ತನನು ರೈತರಿಗೆ ಮೋಸ ಮಾಡೋದು, ಒಬ್ರ ಮೇಲೊಬ್ರು ಹಾಕೋದು. ತಲಾಟಿ ಕೇಳಿದ್ರೆ ತಹಸೀಲ್ದಾರ್ ಹೇಳ್ತಾನ, ತಲಾಟಿ ಹೇಳ್ತಾನ, ಇಲ್ಲಾಂದ್ರೆ ಹೋಗಿ DC ಕಡೆ ಹೋಗ್ತಾರ. ಅಂದ್ರೆ ಒಟ್ಟೆ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ. ಸಾಕ ರೈತರು ಇಡೀ ಮಣ್ಣು ಚೆಲ್ಲಿ ಬಿಟ್ಬಿಡಪ್ಪ, ಹಾಳಾಗಿ ಹೋಲತ್ತೆ, ಬಿಟ್ಟು ಸುಮ್ಮನೆ ಕುಂದ್ರಬೇಕು. ಆ ಒಂದು ವಾತಾವರಣ ಸೃಷ್ಟಿ ಮಾಡಕತ್ತಾರ ಕಂದಾಯ ಇಲಾಖೆ ಅಧಿಕಾರಿಗಳು. ಇದನ್ನ ಬಿಡಬೇಕು. ಮತ್ ನೀವ್ ಎದಕ್ಕದ್ರಿ ಹೆಂಗಾರ ಉದ್ದೇಶಪೂರ್ವಕವಾಗಿ ರೈತರಿಗೆ ಪರಿಹಾರ ಬರಬಾರ್ದ ತಿಳ್ಕೊಂಡು ಈ ರೀತಿ ಎಲ್ಲ ತಂತ್ರಗಾರಿಕೆ ಹೆಣಿಲಿಕ್ಕತ್ತೀರಿ. ಇದನ್ನೆಲ್ಲ ಬಿಡಬೇಕು. ರೈತರಿಗೆ ಯಾವೊಬ್ಬ ರೈತ ಬರ್ತಾನ ಅವ ಕಲ್ತವನೇ ಇರ್ಲಿ ಕಲಿಯೋದವ್ರ, ಬಹುತೇಕ ರೈತರು ಶಿಕ್ಷಣವಂತರಲ್ಲ, ಆದ್ರೂ ಕೂಡ ದೇಶಕ್ಕ ಜನತೆಗೆ ಅನ್ನ ಬೆಳೆದಾಗ್ತಾರೆ. ಇದನ್ನ ನೀವು ಮನದಟ್ಟು ಮಾಡ್ಕೋಬೇಕು. ಯಾವನೇ ರೈತ ಬರ್ಲಿ, ಬಂದವನಿಗೆ ಸರಿಯಾದಂತ ಮಾರ್ಗದರ್ಶನ ಮಾಡಿ, ಇಲ್ಲಪ್ಪ ನೀ ಇಂತಲ್ಲಿ ಹೋಗ್ಬೇಕು, ತಹಸೀಲ್ದಾರ್ ಹತ್ರ ಹೋಗು, ತಲಾಟಿ ಹತ್ರ ಹೋಗು, ಇಲ್ಲ DC ಹತ್ರ ಹೋಗು, ಸರಿಯಂತ ಮಾಹಿತಿ ಕೊಡ್ತಾರೆ. ನಿಮಗ್ ತಿಳಿದಿರ್ತಂದ್ರೆ ಮಾಹಿತಿ ಕೊಡ್ಲಿಲ್ಲ, ನನಗೆ ಮಾಹಿತಿ ಗೊತ್ತಿಲ್ಲ, ಮೇಲಾಧಿಕಾರಿ ಕೇಳಿ ತಿಳ್ಕೊಂಡು ಅವ್ರು ಕರ್ಕೊಂಡೆ ಭೇಟಿ ಮಾಡಿಸುವಂತದ್ರ ಮಾಡ್ರಿ. ನಿಮ್ಗೆ ಮಾಹಿತಿ ಗೊತ್ತಿದ್ರು ಸಹಿತ ಉದ್ದೇಶಪೂರ್ವಕ ರೈತರನ್ನ ತಪ್ಪು ದಾರಿ ಎಳೆಯುವಂತ ಕೆಲಸ ಇವತ್ತು ಗ್ರಾಮ ಲೆಕ್ಕಾಧಿಕಾರಿ ಹಿಡ್ಕೊಂಡು ಎಲ್ಲರೂ ಮಾಡಕತ್ತಾರ. ಇದು ರೈತರಿಗೆ ಮೋಸ ಮಾಡುವಂತದ್ದು ಇದೊಂದು ತಂತ್ರಗಾರಿಕೆ ಅಂತ ನಾ ಹೇಳ್ತೇನೆ. ಸರ್, ಹಾಗಾದ್ರೆ ವಿಮೆ ಯಾಕೆ ತುಂಬ್ಕೋತಾರೆ ಆಗ್ತದೆ? ವಿಮೆ ತುಂಬದ ನಂತರ ಸುಖಿ ರೈತರಿಗೆ ಪರಿಹಾರ ಬರ್ತಾ ಇಲ್ಲ. ಇದಕ್ಕೆ ನಿಮ್ಮ ಸಂಘಟನೆ ವತಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನೀವು? ಪ್ರತಿ ವರ್ಷನೂ ಕೂಡ ರೈತರಿಂದ ಒಂದೊಂದು ಬೆಳೆಗೆ 1000 ರೂಪಾಯಿ ಕಂತು ಕೊಟ್ಟಿರ್ತಾರ. ಹಾನಿಯ ಸಂದರ್ಭದಲ್ಲಿ ಸೂಕ್ತ ಪರಿಹಾರ ಕೊಡಂಗಿಲ್ಲ. ಅದು ಏನೋ ಒಂದು ಹೇಳಿದಲ್ಲ, 10 ಮಂದಿ ರೈತರೊಳಗೆ ಒಂದ್ 2-3 ಮಂದಿ ರೈತರು ಬಂದ್ರೆ ದೊಡ್ಡದದು. ಬಾಕಿ ಹಣ ಏನದ ತಾವ್ ಇದನ್ನ ಬುಟ್ಟಿಯಾಗಿ ಇಟ್ಕೊಂಡು ಕೂತ್ ಬಿಡ್ತಾರ ಅವ್ರು. ಅಂದ್ರೆ ಮುಂದಿನ ಚುನಾವಣೆ ಬಂದಾಗ ಇವೆಲ್ಲ ಸರ್ಕಾರ ಹೊಂದಾಣಿಕೆ ಮಾಡ್ಕೊಂಡು ವಿಮಾ ಕಂಪನಿ ರೊಕ್ಕ ತಗೊಂಡು ನಾಳೆ ಚುನಾವಣೆಗೆ ಹಂಚಾಕಿದ್ದೊಂದು ತಂತ್ರಗಾರಿಕೆ. ಇದು ಸ್ಪಷ್ಟ, ಇದು ನಮ್ಗೆ ಇದೇ ಮೊದಲೇ ಗೊತ್ತಿದೆ ಈ ವಿಷಯ. ಸರ್, ರೈತರಿಗೆ ಮೋಸ ಮಾಡ್ತಾ ಇರೋದು ವಿಮಾ ಕಂಪನಿ ಅಂತಿರೋ ಸರ್ಕಾರ ಅಂತಿರೋ? ಇಬ್ರು ಸಾಕ್ಷ್ಯಗಳಲ್ಲ. ಅವರು ಇವರು ಹೊಂದಾಣಿಕೆಯಾಗಿ ಇದನ್ನ ರೈತರಿಗೆ ಮೋಸ ಮಾಡಕತ್ತಾರ. ನಿಮ್ಮ ಹೆಸರು ಸರ್? ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು ಸರ್.